ಬೀದರ್ ಜಿಲ್ಲೆಯ ಬಸವಕಲ್ಯಾಣದ ಶಹಪುರದಲ್ಲಿ ನಿವಾಸಿಯಾಗಿದ್ದ 90 ವರ್ಷದ ಶ್ರೀನಾಥ್ ರಾಸೂರೆ ದೇಹದಾನ ಮಾಡಿರುವ ಜಿಲ್ಲಾ ಪಂಚಾಯತ್ನ ಎಇಆಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸರ್ಕಾರಿ ನೌಕರ. ಮೆಡಿಕಲ್ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಎಂದು ನಿವೃತ್ತ ಸರ್ಕಾರಿ ಅಧಿಕಾರಿಯೊಬ್ಬರು ಮರಣಾಂತರ ತಮ್ಮ ದೇಹವನ್ನ ದಾನ ಮಾಡುವ ಮೂಲಕ ಸಾರ್ಥಕತೆ ಮೆರೆದಿದ್ದಾರೆ. ಕೆಲ ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಶ್ರೀನಾಥ್ ರಾಸೂರೆ ಬೀಮ್ಸ್ ಬೋಧಕ ಆಸ್ಪತ್ರೆಗೆ ತೆರಳಿ ಮರಣಾನಂತರ ನನ್ನ ದೇಹವನ್ನು ಮೆಡಿಕಲ್ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಎಂದು ಬರೆದುಕೊಟ್ಟಿದ್ದರು. ಇಂದು ಮೃತರಾದ ಹಿನ್ನೆಲೆ ಇಂದು ಮೃತರ ದೇಹವನ್ನು ಬೀಮ್ಸ್ ಬೋಧಕ ಆಸ್ಪತ್ರೆಗೆ ಮೃತನ ಕುಟುಂಬಸ್ಥರು ಒಪ್ಪಿಸಿದರು. ತಂದೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಪುತ್ರ ರವೀಂದ್ರ ರಾಸೂರೆ 6 ತಿಂಗಳ ಹಿಂದಷ್ಟೇ ಅವರ ಆಸ್ಪತ್ರೆಗೆ ಬಂದು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಎಂದು ಬರೆದುಕೊಟ್ಟಿದ್ದರು. ಅವರ ಇಚ್ಛೆಯಂತೆ ಇಂದು ಅವರ ದೇಹವನ್ನ ಬೀಮ್ಸ್ ಬೋಧಕ ಆಸ್ಪತ್ರೆಗೆ ದಾನ ಮಾಡಿದ್ದೇವೆ ಎಂದು ಹೇಳಿದರು. ವಿಶ್ವನಾಥ್ ಅವರು ದೇಹದಾನ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇದರಿಂದ ಎಂಬಿಬಿಎಸ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತದೆ ಎಂದು ಬೀಮ್ಸ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಯೋಗಿ ಬಾಳಿ ಹೇಳಿದ್ದರು. ಇವತ್ತಿನ ದಿವಸ ನಮ್ಮಲ್ಲಿ ರಿಟೈರ್ಡ್ ಎಡಬ್ಲ್ಯೂ ಜಿಲ್ಲಾ ಪಂಚಾಯತ್ ಅಂದರೆ ಅವ್ರ ಹೆಸರು ಕಾಶಿನಾಥ್, ಇವರು ಬಸವ ಕಲ್ಯಾಣದವರು. ಇವರೇನ ಇವತ್ತು ವಯಸ್ಸು 95 ಮರಣ ಹೊಂದಿದ್ದಾರೆ. ಇವರು ಪೂರ್ತವಾಗಿ 6 ತಿಂಗಳ ಮುಂಚೆ ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಬಂದು ನಾನು ಸತ್ತ ಮೇಲೆ ನನ್ನ ದೇಹ ದಾನ ಮಾಡ್ತಾರೆ ಅಂಥೇಳಿ ಒಂದು ಸರ್ಟಿಫಿಕೇಟು ಬರೆದು ಸೈನ್ ಮಾಡಿ ಹೋಗಿದ್ದರು. ಅದೇ ರೀತಿ ಇವತ್ತು ಅವ್ರದ್ದು ದೇಹಾಂತ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲತ್ತಿ ನಮ್ಮ ಡ್ರೀಮ್ಸ್ ವತಿಯಿಂದ ನಾವು ಎಲ್ಲರೂ ಮನವಿ ಮಾಡಿಕೊಂಡು ಅವರಿಗೆ ಮೌನಾಚರಣೆ ಮಾಡ್ತೀವಿ. ತದನಂತರ ಬೆಳಗ್ಗೆ ಇದಾದ ಮೇಲೆ ಅವರು ಮಗನಾದವರು ಇಲ್ಲಿ ಬಂದು ನಮಗೆ ಹಿಂಗದ ರೀ ಇನ್ಫಾರ್ಮೇಷನ್ ಕೊಟ್ಟರು. ಅದಕ್ಕೆ ಏನು ಮಾಡಬೇಕು ಅಂತ ನಾವು ನೋಡಿದ್ರೆ ಟೈಮ್ ಕೇಳಿದ್ದು 8-9 ಗಂಟೆ ಆಗಿತ್ತು ಅಂತಂದರು. ಇದು ಆದ 4 ತಾಸು ಅಥವಾ 6 ತಾಸು ಒಳಗಡೆ ನಮ್ಮ ಬಾಡಿ ತಂದು ಕೊಟ್ಟರೆ ಈ ಏನು ಬಾಡಿಯಲ್ಲಿ ನಾವು ಇನ್ವಾಲ್ವಿಂಗ್ ಮಾಡ್ತೀವಿ. ತದನಂತರ ಇದೇನಂತ ನಾವು ಡಿಸೆಕ್ಷನ್ ಫಾರ್ ಫಸ್ಟ್ ಇಯರ್ MBBS ಅಂದರೆ ಮೊದಲೇ ವರ್ಷದ MBBS ಹುಡುಗರಿಗೆ ಡಿಸೆಕ್ಷನ್ಗೆ ಹೆಲ್ಪ್ ಆಗ್ತದೆ ಅಥವಾ ಸರ್ಫೇಸ್ ಮಾರ್ಕಿಂಗ್ ಹೆಲ್ಪ್ ಆಗ್ತದೆ. ಈ ಥರ ಇವರು ಒಂದು ಡೊನೇಷನ್ ಮಾಡಿದ್ದಾರೆ ಬಾಡಿನ. ಇದು ಒಂದು ಒಳ್ಳೆಯ ಏನಂತಾರೆ ಒಂದು ಪ್ರಯೋಜನಕರ ಒಂದು ಕಾರ್ಯ ಅಂಥೇಳಿ